ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇನ್ನು 2004ರಲ್ಲಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ಜಯಲಲಿತಾ ಅವರು ಭೇಟಿ ಕೊಟ್ಟಿದ್ರು. ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೊಲ್ಲೂರಿಗೆ ಭೇಟಿ ನೀಡಿದ್ರು. ಕೊಲ್ಲೂರಿನಲ್ಲಿ ಚಂಡಿಕಾ ಯಾಗ ನೆರವೇರಿಸಿದಂತ ಜಯಲಲಿತಾ ಆಗ ಎಂಜಿಆರ್ ನೀಡಿದಂತ ಚಿನ್ನದ ಖಡ್ಗ ನೋಡೋದಕ್ಕೆ ಜಯಲಲಿತಾ ಇಚ್ಛಿಸಿದ್ರು. ಖಡ್ಗವನ್ನ ತಂದುಕೊಟ್ಟಿದ್ದ ದೇವಸ್ಥಾನ ಆಡಳಿತ ಮಂಡಳಿ ಅದನ್ನ ಕೈಯಲ್ಲಿ ಹಿಡಿದು ಭಾವುಕರಾಗಿ ಸಮರ್ಪಿಸಿದ್ರು ಜಯಲಲಿತಾ. ಸಿಎಂ ಆದಂತ ಸಂದರ್ಭದಲ್ಲಿ 2004ರಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕಾಗಿ ಜಯಲಲಿತಾ ಬಂದಿದ್ರು. ಆಗ ಎಂಜಿಆರ್ ಅವರು ತಾಯಿಗೆ ಅರ್ಪಿಸಿದಂತ ಖಡ್ಗವನ್ನ ತಾವು ನೋಡ್ಬೇಕು ಅಂದ್ರಂತೆ. ಆಗ ದೇವಸ್ಥಾನದ ಆಡಳಿತ ಸಿಬ್ಬಂದಿ ಖಡ್ಗವನ್ನ ತಂದ್ಕೊಟ್ಟಿದ್ರು. ಆ ಖಡ್ಗವನ್ನ ನೋಡಿ ಭಾವುಕರಾಗಿ ಅರ್ಪಿಸಿ ಹೋಗಿದ್ರು. ಆ ಫೋಟೋಗಳನ್ನ ಅಂದ್ರೆ ಆ ಸಂದರ್ಭದಲ್ಲಿ 2004ರಲ್ಲಿ ಜಯಲಲಿತಾ ಅವರು ತಾಯಿಯ ದರ್ಶನಕ್ಕೆ ಬಂದಂತ ಫೋಟೋಗಳನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಅಂದ್ರೆ ಅನೇಕರಿಗೆ ತಾಯಿಯಲ್ಲಿ ನಂಬಿಕೆ ಇದೆ, ಜೊತೆಗೆ ಹರಕೆ ಹೊತ್ತು ಆ ಹರಕೆ ತೀರಿಸಿದಂತ ಉದಾಹರಣೆಗಳು ಕೂಡ ಇದ್ದಾವೆ. ಅದರಲ್ಲಿ ಜಯಲಲಿತಾ ಇರ್ಬೋದು, ಎಂಜಿಆರ್ ಇರ್ಬೋದು, ಜೊತೆಗೆ ಇನ್ನಿತರೆ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಕೂಡ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡ್ಕೊಂಡು ಹೋಗ್ತಾನೆ ಇರ್ತಾರೆ, ಆಗಾಗ ಬರ್ತಾನೆ ಇರ್ತಾರೆ. ಅಷ್ಟೇ ಯಾಕೆ, ಉದಯನಿಧಿ ಸ್ಟಾಲಿನ್ ತಾಯಿ ಕೂಡ ಈ ತಾಯಿಗೆ ನಡ್ಕೊಳ್ತಾರೆ. ಕಾರಣ ಅವ್ರ ಮನೆಯಲ್ಲಿ ಹಿಂದೂ ವಿರೋಧಿಗಳಿರ್ಬೋದು, ಆದರೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡ್ಕೊಳ್ಳೋದಕ್ಕೆ, ತಾಯಿಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ, ವ್ರತ ಹರಕೆ ಮಾಡೋದಕ್ಕೆ ಅಂತ ಅವ್ರ ತಾಯಿ ಕೂಡ ಇಲ್ಲಿಗೆ ಬಂದು ಹೋಗಿದ್ದ ಉದಾಹರಣೆಗಳಿದ್ದಾವೆ. ಅಷ್ಟು ಪವರ್ಫುಲ್. ಜೊತೆಗೆ ತಾಯಿಯ ವಿಶೇಷತೆ ಮತ್ತು ಇಲ್ಲಿರುವಂಥ ಮಹತ್ವವನ್ನು ತಿಳ್ಕೊಂಡಿರುವಂಥ ಅನೇಕರು ಆಗಾಗ ಕೊಲ್ಲೂರು ಮೂಕಾಂಬಿಕೆಯ ದೇವಿಯ ದರ್ಶನ ಪಡ್ಕೊಳ್ಳೋದಕ್ಕೆ, ಜೊತೆಗೆ ಹೋಮ ಹವನ ಪೂಜೆಗಳಲ್ಲಿ ಭಾಗಿಯಾಗೋದಕ್ಕೆ, ಉತ್ಸವ ಇದ್ದಂಥ ಸಂದರ್ಭದಲ್ಲಿ ನೋಡೋದಕ್ಕಂತ ಬರ್ತಾರೆ. In my district, I welcomed the Tamil Nadu Chief Minister, Honorable Vijay Kumar, very with a warm welcome, and he was very nice and very friendly also. About our coastal Karnataka, he has got high regards. Thank you. In my district, I welcomed the Tamil Nadu Chief Minister, Honorable Vijay Kumar, very with a warm welcome, and he was very nice and very friendly also. About our coastal Karnataka, he has got. ಇದು UT ಖಾದರ್ ಅವರ ಪ್ರತಿಕ್ರಿಯೆ. ದಳಪತಿ ವಿಜಯ್ ಅವರು ಬರ್ತಾ ಇದ್ದಂತೆ UT ಖಾದರ್ ಅವರು ಅವರಿಗೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿಕೊಂಡ್ರು. ಅಂದರೆ ಕರಾವಳಿಗೆ ಅವರ ಮೊದಲ ಭೇಟಿ ಇದು, ಹಾಗಾಗಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಸಂತಸದ ಜೊತೆಗೆ ಸೌಜನ್ಯದ ಭೇಟಿ ಇದು. ಸದ್ಯ ಈಗ ವಿಜಯ್ ಅವರು ಕೊಲ್ಲೂರಿನತ್ತ ತೆರಳಿರೋದು, ಅಂದರೆ ಮಂಗಳೂರು ಏರ್ಪೋರ್ಟ್ಗೆ ಬಂದಿಳಿದು ಅಲ್ಲಿಂದ ಕೊಲ್ಲೂರಿಗೆ ಕಾರ್ನಲ್ಲಿ ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿಯ ದರ್ಶನವನ್ನು ಪಡ್ಕೊಳ್ತಾರೆ. ಅವ್ರು ಏನು ಹರಕೆಯನ್ನು ಹೊತ್ತಿದ್ರೋ ಆ ಹರಕೆಯನ್ನು ತೀರಿಸ್ತಾರೆ. ಏನು ಸಮರ್ಪಣೆ ಮಾಡ್ತಾರೆ ಅನ್ನುವಂಥ ಕುತೂಹಲ ಕೂಡ ಜನರಿಗಿದೆ. ಯಾಕೆಂದರೆ ಈ ಹಿಂದೆ ಎಂಜಿಆರ್ ಅವರು ಚಿನ್ನದ ಖಡ್ಗವನ್ನು ಸಮರ್ಪಣೆ ಮಾಡಿದ್ರು. ಅನೇಕರು ಅನೇಕ ರೀತಿಯ ಹರಕೆ ಹೊತ್ತು ತೀರಿಸಿದ್ದುಂಟು. ವಿಜಯ್ ಅವರು ಏನು ಹರಕೆ ಹೊತ್ತಿದ್ರು, ಹಾಗಾದರೆ ಏನು ಸಮರ್ಪಣೆ ಮಾಡಬಹುದು ಅಂತ. ಈ ಹಿಂದೆ ಇಳೆಯರಾಜ ಅವರು ಚಿನ್ನದ ವಜ್ರ ಸಹಿತ ಕಿರೀಟವನ್ನು ಕೂಡ ಕೊಟ್ಟಿದ್ದಿದೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹರಕೆಯನ್ನು ಹೊತ್ತು ತೀರಿಸ್ತಾರೆ. ಇಳೆಯರಾಜ ಸೇರಿದಂತೆ ಅನೇಕರು ದೊಡ್ಡ ದೊಡ್ಡ ಮಟ್ಟದ ಹರಕೆಗಳನ್ನು ಹೊತ್ತು ತಾಯಿಯ ದರ್ಶನ ಪಡೆದು ತೀರಿಸಿದ್ದುಂಟು. ಜೊತೆಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಪೀಸ್ಫುಲ್ ಆಗಿರುತ್ತೆ ಅಂತೇಳಿ ಧ್ಯಾನ ಮಾಡ್ತಾರೆ, ಕೂತು ಸಮಯ ಕಳೆದು ಹೋಗ್ತಾರೆ. ಒಂದು ರೀತಿಯಾಗಿ ನೆಮ್ಮದಿಯ ತಾಣ ಆಗಿರುತ್ತೆ. ತಾಯಿಯ ದರ್ಶನ ಪಡೆದ ನಂತರ ಒಂದು ರೀತಿ ಮನಸ್ಸು ತಿಳಿಗೊಳ್ಳುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಯಾರೇ ಸೆಲೆಬ್ರಿಟಿ ಬಂದರೂ, ರಾಜಕಾರಣಿಗಳು ಬಂದರೂ ಬಹಳ ಸರಳವಾಗಿ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಇದ್ದು ಹೋಗ್ತಾರೆ. ಹಾಗಾಗಿ ನಟ ಹಾಗೂ CM ಆಗಿರುವಂಥ ದಳಪತಿ ವಿಜಯ್ ಏನಿದ್ದಾರೆ, ಅವ್ರ ಹರಕೆ ಏನಿರಬಹುದು, ಏನು ಸಮರ್ಪಣೆ ಮಾಡಬಹುದು ಅನ್ನುವಂಥ ಒಂದು ಕುತೂಹಲ ಇದೆ. ನೋಡೋಣ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿಯ ದರ್ಶನವನ್ನು ಪಡ್ಕೊಳ್ತಾರೆ. ಈ ಹಿಂದೆ ಅನೇಕರು ಸೆಲೆಬ್ರಿಟಿಗಳು ಜೊತೆಗೆ ರಾಜಕಾರಣಿಗಳು ಬಂದು ಹೋಗಿರುವಂಥ ಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಜಯಲಲಿತಾ ಇರ್ಬೋದು, ಅವ್ರು ಬಂದು ಚಂಡಿಕಾ ಯಾಗವನ್ನು ಇಲ್ಲಿ ನೆರವೇರಿಸಿದ್ರು.
ಚಂಡಿಕಾ ಯಾಗಕ್ಕೆ ಈ ಒಂದು ಕ್ಷೇತ್ರ ಏನಿದೆ ಬಹಳ ಮಹತ್ವ ಪಡ್ಕೊಂಡಿದೆ, ಬಹಳ ವಿಶೇಷತೆ ಇದೆ ಈ ಕ್ಷೇತ್ರದಲ್ಲಿ. ಜೊತೆಗೆ ಜಯಲಲಿತಾ ಅವರು ಬಂದಂಥ ಸಂದರ್ಭದಲ್ಲಿ MGR ಅವರು ಅರ್ಪಣೆ ಮಾಡಿದಂಥ ಆ ಖಡ್ಗವನ್ನು ತಾವು ನೋಡಬೇಕು ಅಂತ ಬಯಸಿ ತರಿಸ್ಕೊಂಡು ನೋಡಿದ್ರಂತೆ. ಅವರು ಆ ಸಂದರ್ಭದಲ್ಲಿ ಭಾವುಕರಾಗಿದ್ರಂತೆ. ಹೀಗೆ ಅನೇಕರು ಅನೇಕ ರೀತಿಯ ಅರ್ಪಣೆ ಮಾಡಿದ್ದಾರೆ. ಚಿನ್ನದ, ವಜ್ರದ, ಬೆಳ್ಳಿ ಆಭರಣಗಳು, ಹರಕೆ ಏನು ಹೊತ್ತಿರ್ತಾರೋ ಅದನ್ನು ಅರ್ಪಣೆ ಮಾಡ್ತಾರೆ. ಆ ಮೂಲಕ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ, ಹಿಂದೆ ಜಯಲಲಿತಾ ಅವರು CM ಆದ ಸಂದರ್ಭದಲ್ಲೂ ಕೂಡ ಶುಕ್ರವಾರದಂದೇ ಕೊಲ್ಲೂರಿಗೆ ಭೇಟಿ ನೀಡಿದ್ರು.